ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಶ್ವಿನಿ. ನಾನಿಲ್ಲಿ ಒಂದು 10 ಮೊಟ್ಟೆ ತೊಗೊಂಡು ಬೇಯೋಕ್ಕೆ ಇಟ್ಕೊಂಡಿದ್ದೀನಿ. ಮೊಟ್ಟೆಗೆ ನಾವು ಈರುಳ್ಳಿ ಸಿಪ್ಪೆ ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಮೊಟ್ಟೆ ದದ್ದಾಗಲ್ಲ ಮತ್ತು ಬೇಗ ಕೂಡ ಬೇಯುತ್ತೆ. ಅದು ಒಂದು ಸೈಡ್ ಇಟ್ಟು ನಾನಿಲ್ಲಿ ಮೊಟ್ಟೆ ಬಿರಿಯಾನಿಗೆ ಏನೇನು ಮಾಡ್ಕೊಬೇಕು, ಏನೇನು ಹಾಕ್ಕೊಬೇಕು ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಒಂದು 3 ಸ್ಪೂನ್ ತುಪ್ಪ, ಬೆಣ್ಣೆ ಕಾಯಿಸಿದ ತುಪ್ಪ, ಪಲಾವ್ ಎಲೆ, ಮರಾಠಿ ಮೊಗ್ಗು, ಅನಾನಸ್ ಹೂವು, ಏಲಕ್ಕಿ, ಸಮುದ್ರದ ಹೂವು ಮತ್ತು ಕಸ್ತೂರಿ ಮೇಥಿ, 2 ಮೆಣಸಿನ್ಕಾಯಿ ಇಷ್ಟು ಎಣ್ಣೆಲಿ ನೀಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಒಂದು 3 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು ಕೂಡ ಹಾಕ್ಕೊಬೇಕು. ಅದನ್ನು ಕೂಡ ಹಾಕ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ, ಒಂದು 3 ಟೊಮ್ಯಾಟೊ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಬೇಕು. ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಈಸಿ ಕೂಡ. ಒಂದು 15 ನಿಮಿಷದಲ್ಲೆಲ್ಲ ಆಗೋಗ್ಬಿಡುತ್ತೆ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಸ್ಪೂನ್ ಅಚ್ಚ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪೌಡ್ರು, 1 ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಚಕ್ಕೆ ಲವಂಗದ ಪೌಡ್ರು, 1 ಹಿಡಿ ಪುದೀನ ಸೊಪ್ಪು ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನಿಲ್ಲಿ ಮೊಟ್ಟೆನ ಡೈರೆಕ್ಟಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಬೇಕು ಅಂತ ಅಂದರೆ ನೀವು ಸ್ವಲ್ಪ ಎಣ್ಣೆ ಬಿಟ್ಟು ಅದಕ್ಕೆ ಅರಿಶಿನ ಮತ್ತು ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡು ಎಣ್ಣೆಯಲ್ಲಿ ಮೊಟ್ಟೆನ ಫ್ರೈ ಮಾಡಿ ಕೂಡ ಹಾಕ್ಕೊಬೋದು. ಈಗ ನಾನು ಇಲ್ಲೂ ಕೂಡ ಒಂದು 10 ನಿಮಿಷ ಫ್ರೈ ಮಾಡ್ಕೊತೀನಿ. ಅದರಿಂದ ಇಲ್ಲೇ ಹಿಡಿಯುತ್ತೆ ಅಂತ ಅಂದ್ಬಿಟ್ಟು ನಾನು ಈ ರೀತಿಯೇ ಮಾಡ್ಕೊತಾ ಇದ್ದೀನಿ, ಬೇಗ ಆಗಲಿ ಅಂತ. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು 10 ನಿಮಿಷ ಬಿಟ್ಟರೆ ಅದು ಮೊಟ್ಟೆಗೆ ಮಸಾಲೆ ಎಲ್ಲ ಹಿಡ್ದಿರುತ್ತೆ. ಏನಕ್ಕೆ ನಾನು ಮೊಟ್ಟೆನ ಮೊದಲೇ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡಿರ್ತೀನಲ್ಲ, ಈಗ ಬೇಗ ಹಿಡಿದ್ಬಿಡುತ್ತೆ. ನಾನಿಲ್ಲಿ 2.5 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. 2.5 ಗ್ಲಾಸ್ಗೆ ನಾನು ಒಟ್ಟು 5 ಗ್ಲಾಸ್ ನೀರು ಹಾಕ್ಕೊತೀನಿ. ತುಂಬ ಸಣ್ಣ ಅಕ್ಕಿ ಆಗಿರೋದ್ರಿಂದ ಅನ್ನ ಉಳಿಸುತ್ತೆ, ಕೆಲವು ಸಲ ಇಲ್ಲಾಂದರೆ ಮುಳ್ಳಕ್ಕಿ ಆಗೋಗುತ್ತೆ ಅಂತ ಒಂದು ಅರ್ಧ ಕಪ್ ನೀರು ಜಾಸ್ತಿನೇ ತೊಗೊತೀನಿ. 1 ಸ್ಪೂನ್ ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿದ್ರೆ ಬಿಸಿ ಬಿಸಿ ಮೊಟ್ಟೆ ಬಿರಿಯಾನಿ ರೆಡಿ ಆಗುತ್ತೆ. ಬೆಳಗಿನ ತಿಂಡಿಗೆ ಇವತ್ತು ನಾನು ಇದನ್ನೇ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು, ಪರಿಮಳ ಅಂತೂ ತುಂಬ ಚೆನ್ನಾಗಿ ಬರ್ತಿತ್ತು. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ, ಇನ್ನೂ ಹೆಚ್ಚಿನ ವೀಡಿಯೋಗೆ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ನಾನು ವ್ಲಾಗ್ಸ್ ವೀಡಿಯೋಗಳೆಲ್ಲ ಅಪ್ಲೋಡ್ ಮಾಡ್ತೀನಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.